ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತೀನಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ನಮ್ಮ ಮನೇಲಿ ನುಗ್ಗೆಕಾಯಿ ಸಾರು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ನುಗ್ಗೆಕಾಯಿ ತೊಗೊಂಡು ಎಲ್ಲ ಸಣ್ಣ ಸಣ್ಣ ಪೀಸ್ಗಳಿಗೆ ಕಟ್ ಮಾಡಿ ಒಂದು ನೀರಲ್ಲಿ ಹಾಕಿ ತೊಳೆದು ತೊಗೊಂಡು ಮತ್ತು ನುಗ್ಗೆಕಾಯಿ ಅಷ್ಟು ಸಪ್ರೇಟಾಗಿ ಬೇಯಿಸ್ಲಿಕ್ಕೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ. ಇಷ್ಟ ಅಳತೆ ನೀರು. ನಾನು ಒಬ್ಬಳೇ ಇರ್ತೀನಲ್ಲ, ಅದಕ್ಕೆ ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಅದು ಬೇಯಿಸ್ಬೇಕಾದ್ರೆ ಅದನ್ನೀಗ ಕುದಿಯಕ್ಕೆ ಬಿಡ್ಬೇಕ್ರಿ. ಒಂದು ಸ್ವಲ್ಪ ಅರಶಿನ ಪುಡಿನೂ ಸ್ವಲ್ಪ ಹಾಕ್ಬೇಕು ನೋಡಿರಿ. ಅದಕ್ಕೆ ಅರಶಿನ ಉಪ್ಪು ಎರಡು ಹಾಕಿದ್ಮೇಲೆ ಅದು ಸ್ವಲ್ಪ ಕುದಿಬೇಕ್ರಿ. ಒಂದು 10 ನಿಮಿಷ ಕುದಿಯಕ್ಕೆ ಬಿಡ್ಬೇಕ್ರಿ ಮಧ್ಯಮ ಇದ್ರೊಳಗೆ. ಈ ಕಡೆ ಸ್ವಲ್ಪ ತೊಗರಿಬೇಳೆ ತೊಗೋಬೇಕ್ರಿ. ನಮಗೆ ಎಷ್ಟು ಬೇಕಾಗ್ತದಲ್ಲ ಮನೆ ಮಂದಿದು ಅದ್ಮೇಲೆ ಕ್ವಾಂಟಿಟಿ ಮೇಲೆ ನೋಡಿ ಎಲ್ಲ ಮಾಡ್ಬೇಕ್ರಿ. ನಾನು ಒಂದು 2 ಮುಟ್ಟಿಗೆ ತೊಗೋತೀನಿ. ನಾನು ಒಬ್ಬಳೇ ಇರ್ತೀನಲ್ಲ, ನಡೀತದ್ರಿ. ನನಗೆ ಒಂದು ದಿವಸ ತಿಂತೀನಿ, ಮತ್ತು ನೆಕ್ಸ್ಟ್ ಡೇ ಉಳಿದ್ರೆ ಸ್ವಲ್ಪ ಮಧ್ಯಾಹ್ನ ಮಟ್ಟ ಅಷ್ಟು ಬಿಸಿ ಮಾಡ್ಕೊಂಡು ತಿಂತೀನಿ. ಅದಕ್ಕೆ ಒಂದು 2 ಮುಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ತೊಳ್ಕೊತೀನಿ ರೀ. ಅದನ್ನು ತೊಳ್ಕೊಂಡು ಮತ್ತು ಅದನ್ನು ಬಸಿತೀನಿ. ನೀರೆಲ್ಲ ಬಸಿದು ಮತ್ತು ಅದಕ್ಕೆ ಬೇರೆ ನೀರು ಹಾಕ್ಕೊಂಡು ಅದನ್ನು ಕುಕ್ಕರ್ ಮೇಲೆ ಸೀಟಿ ಹೊಡಿಸ್ಲಿಕ್ಕೆ ಇಡ್ತೀನಿ ರೀ. 3 ಸೀಟಿ ಹೊಡಿಸ್ತೀನಿ ರೀ. ಈಗ ನೀರು ಹಾಕೋತೀನಿ ನೋಡಿರಿ. ಇದಕ್ಕೆ ಅಳತೆಗೆ ಎಷ್ಟು ಬೇಕಲ್ಲ ಸಾರಿಗೆ ಅಷ್ಟು ಸ್ವಲ್ಪ ನೀರು ಹಾಕೋತೀನಿ. ಮತ್ತು ಟೊಮೆಟೊ ಹಣ್ಣು ಒಂದು ಮೀಡಿಯಮ್ ಸೈಜದು ಒಂದು ತೊಗೊಂಡೀನಿ ರೀ. ಇದೊಂದು ಅರ್ಧ ಒಂದು ಇತ್ತು ರೀ, ಅದು ಎಕ್ಸ್ಟ್ರಾ ಮನ್ಯಾಗ ಅದಕ್ಕೆ ಹಾಕ್ಕೊಳಿಕತ್ತೀನಿ. ಅದನ್ನು ಕುಕ್ಕರ್ ಒಳಗೆ ಹಾಕಿಡ್ತೀನಿ ರೀ ಬೇಯಲಿಕ್ಕೆ. ಇದ್ರೊಳಗೆ ಹಾಕಿಟ್ಟೇನಿ ನೋಡಿರಿ. ಇದಕ್ಕೂ ಬ್ಯಾಳಿಗೂ ಒಂದು ಸ್ವಲ್ಪ ಅರ್ಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಅಂದ್ರೆ ಬೇಳೆ ಬೇಗ ಬೇಯ್ತಾವ್ರಿ. ಇದು ನಮ್ಮನೇಲಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾರು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಈ ಥರ ಮಾಡ್ಕೊಳ್ರಿ. ಅಷ್ಟೇ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಇದನ್ನು ನೀವು ನೋಡಿ ನಿಮ್ಮ ಮನೇಲಿ ಮಾಡ್ಕೊಬೋದು ರೀ. ನಮ್ಮ ಮನೆಗಂತೂ ನಾನು ತುಂಬ ರುಚಿಯಾಗಿರ್ತದೆ ರೀ ಇದು ಮಾಡಬೇಕಾದ್ರೆ. ಅದಕ್ಕೆ ಒಂದು ಸಾರಿ ನಾನು ಮಾಡ್ತಾ ನಮ್ಮ ಸಬ್ಸ್ಕ್ರೈಬರ್ಗೂ ಎಲ್ಲ ತೋರಿಸೋಣ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿರಿ. ಇದು ಕುಕ್ಕರ್ ಸೀಟಿ ಹಾಕಿದೆ. ಈಗ ಗ್ಯಾಸ್ ಹೊತ್ತಿಸಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟೇನಿ ನೋಡಿರಿ. ಇದೀಗ ಒಂದು 3 ಸೀಟಿ ಕೂಗಿಸ್ತೀನಿ ರೀ. ಈಗ ನೋಡಿರಿ ನುಗ್ಗೆಕಾಯಿ ಎಲ್ಲ ಬೇಯ್ತಾ ಇದ್ದಾವೆ ರೀ. ಸ್ವಲ್ಪ ನೋಡಿದೆ, ಒಂದು ಸ್ಪೂನಲ್ಲಿ ಕೈಯಲ್ಲಿ ತೊಗೊಂಡು ಒಂದು ಸ್ವಲ್ಪ ಹಿಜಿಗೆ ನೋಡಿದೆ, ಸ್ವಲ್ಪ ಮೆತ್ತಗಾಗಿದ್ದೆ ರೀ. ಯಾಕಂದರೆ ಅಲ್ಲಿ ಸಾರು ಒಗ್ಗರಣೆ ಹಾಕಿದ್ಮೇಲೆ ಅಲ್ಲೂ ಸ್ವಲ್ಪ ಕುದಿಸ್ಬೇಕಲ್ರಿ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಬೇಯ್ತು ರೀ ನುಗ್ಗೆಕಾಯಿ. ಗ್ಯಾಸ್ ಆಫ್ ಮಾಡಿದೆ. ಈ ಥರ ಇದೆ ನೋಡಿರಿ ಬೇಯ್ದ ಮೇಲೆ ಹೆಂಗಿರ್ತದೆ ಅಂಥೇಳಿ. ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಏನೇನು ಬೇಕಲ್ಲ ಒಗ್ಗರಣೆಗೆ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ರೀ. ಆಮೇಲೆ ಇದು ಕೊತ್ತಂಬರಿ ರೀ. ಆಮೇಲೆ ಸ್ವಲ್ಪ ಹಿಂಗು, ಇದು ಸಾಂಬಾರು ಮಸಾಲೆ ರೀ. ಸಾಂಬಾರು ಪೌಡ್ರ್ ಸಿಗ್ತದಲ್ರಿ, MTR ಸಾಂಬಾರು ಪೌಡರು ಯಾವುದೋ ಒಟ್ಟು ಸಿಗ್ತದೆ ನೋಡಿರಿ ಅದು. ಆಮೇಲೆ ಇದು ಖಾರ ಪುಡಿ ರೀ, ಮಸಾಲೆ ಖಾರ ಪುಡಿನೇ ಐತ್ರಿ ಇದು ನಮ್ದು. ಮತ್ತು ಇವೆಲ್ಲ ಬೇಳೆನೂ ಬೇಯ್ತು ನೋಡಿರಿ. 3 ಸೀಟಿ ಆಯಿತು. 3 ಇಲ್ಲೇನು 4 ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಬೇಯಿಸ್ಕೊಳ್ರಿ, ಸೀಟಿ ಹೊಡಿಸ್ಕೊಳ್ರಿ. ಆಮೇಲೆ ಇದು ಬೆಳ್ಳುಳ್ಳಿನ ಕಲ್ಲೊಳಗೆ ಹಾಕಿ ಸ್ವಲ್ಪ ಜಜ್ಕೊಂಡೇನಿ ರೀ ನಾನು. ಇಲ್ಲಿ ಜೊತೆಗೆ ಬೆಲ್ಲನೂ ಸ್ವಲ್ಪ ಇಟ್ಕೊಂಡೇನಿ ನೋಡ್ರಿ. ಅಲ್ಲಿ ಇವು ಬೆಳ್ಳುಳ್ಳಿನೂ ಸ್ವಲ್ಪ ಎಲ್ಲ ಜಜ್ಜಿ ಇಟ್ಕೊಂಡೆ. ಆಮೇಲೆ ಬೇಳೆನೂ ಎಲ್ಲ ಕಡ್ಕೊಂಡೆ ರೀ. ಎಲ್ಲ ಕಡ್ಗಳಿಂದ ಅದನ್ನೆಲ್ಲ ಸಣ್ಣ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮತ್ತೆ ಗ್ಯಾಸ್ ಹೊತ್ತಿಸ್ಕೊಂಡು ಒಗ್ಗರಣೆಗೆ ಅಂತ ಪಾತ್ರೆ ಇಟ್ಕೊಂಡೀನಿ. ಈಗ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನಾನು ರೀ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೋತೀನಿ ರೀ ಇದ್ರೊಳಗೆ. ಇದು ನೋಡಿರಿ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೋತೀನಿ ರೀ. ಜೀರಿಗೆ ನೋಡಿರಿ ಇದು ಸ್ವಲ್ಪ ಹಾಕ್ಕೊಂಡು ಚಟ್ ಅಂತ ಸಿಡಿತಾವಲ್ರಿ. ಅದು ಸಿಡಿ ಮುಂದೆ ಮತ್ತು ನಾವೇನು ಕಟ್ ಮಾಡಿ ಇಟ್ಕೊಂಡೇವಲ್ರಿ, ಕರಿಬೇವು ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡೇವಲ್ರಿ, ಇದ್ರೊಳಗೆ ಹಾಕ್ಕೋಬೇಕ್ರಿ. ನೋಡಿರಿ ಈಗ ಸಿಡಿತಾ ಇದ್ದಾವೆ ಸಾಸಿವೆ, ಕರಿಬೇವು ಹಾಕ್ಕೊಂಡೇರಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಡೇರಿ ನೋಡಿರಿ. ಅವು ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಬೇಯಬೇಕ್ರಿ. ಚಮಚೆಲೆ ಎಲ್ಲ ಮಿಕ್ಸ್ ಕೊಡ್ಬೇಕ್ರಿ. ಎಲ್ಲ ಕುಡಿಸ್ಕೊಂಡು ಎಲ್ಲ
ಹಿಂಗೆ ಬಾಡಿಸ್ಕೊಳ್ಬೇಕು ರೀ. ಆಮೇಲೆ ಇದು ಹಿಂಗೆ ಸ್ವಲ್ಪ ಹಾಕ್ಕೊಂಡಿರಿ. ಇದನ್ನೆಲ್ಲ ಹಿಂಗೆ ಚಮಚಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಇದು ಖಾರ ಪುಡಿ ನೋಡಿರಿ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ಹಾಕ್ಕೋಬೇಕು ರೀ. ನಾನು ಒಂದು ಮೀಡಿಯಮ್ ಸೈಜ್ ಚಮಚ ಇತ್ತು ರೀ, ಅದರಲ್ಲೇ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ. ಮತ್ತು ಇನ್ನೊಂದು ಚೂರು ಹಾಕ್ಕೊತೇನೆ ನೋಡಿರಿ. ಇದು ಎಣ್ಣೆ ಒಳಗೆ ಹಾಕ್ಕೋಬೇಕು ರೀ, ಭಾಳ ಹೊತ್ತಿಸ್ಕೊಡ್ಬಾರ್ದು ರೀ ಖಾರ. ಪಟಕ್ರೆ ತೊಗೊಂಡು ಇಲ್ಲಿ ಟೊಮೆಟೊನ ಹಾಕ್ಕೊಂಡ್ಬಿಡ್ಬೇಕು ರೀ. ಅದ್ರಾಗ ಟೊಮೆಟೊ ಬೇಯ್ದಿರ್ತಾವಲ್ಲ ರೀ ಕುಕ್ಕರ್ ಒಳಗೆ, ತೊಗೊಂಡು ಆ ಖಾರ ಒಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಖಾರ ಹೊತ್ತಿಸ್ಬಾರ್ದು ರೀ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ದು ಪಟ ಇದೆಲ್ಲ ಹಾಕ್ಕೋಬೇಕು ರೀ. ಮತ್ತು ಸ್ವಲ್ಪ ಕಡ್ಗೋಲಿಂದನೇ ಅಲ್ಲಿ ಟೊಮೆಟೊನ ಸ್ಮ್ಯಾಶ್ ಮಾಡ್ಕೋಬೇಕು ರೀ. ನಾನು ಅಲ್ಲಿಂದ ಸ್ಮ್ಯಾಶ್ ಮಾಡ್ಕೊಂಡೆ ರೀ. ಕೆಲವ್ರು ಕೈಲಿಂದ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾರೆ ರೀ. ನಾನು ಇಲ್ಲಿ ಅಲ್ಲೇ ಹಾಕಿ ಸ್ಮ್ಯಾಶ್ ಮಾಡ್ಕೊಂಡೇನಿ ರೀ, ಚಲೋ ಆಗ್ತದೆ ಅಂಥೇಳಿ. ನೋಡಿರಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡೆ ಬೇಯ್ತಾ ಇದ್ದಾರೆ ಎಲ್ಲ ಸೇರಿ. ಟೊಮೆಟೊ ಏನು ಒಗ್ಗರಣೆ ಹಾಕಿವಲ್ಲ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ರೀ ಟೊಮೆಟೊ ಹಣ್ಣನ್ನು ಅದ್ರೊಳಗೆ. ಸ್ವಲ್ಪ ಕ್ಯಾಮ್ರಾ ಹಿಂಗೆ ಇಟ್ಟು ಮಾಡಿದ್ದೀನಿ ರೀ, ಸ್ವಲ್ಪ ಅದಕ್ಕೆ ಹಿಂಗೆ ವಾರಿ ಕಾಣ್ಲಿಕ್ಕತ್ತದ. ನೋಡಿರಿ ಸಾಂಬಾರು ಪೌಡ್ರ್ ಹಾಕ್ಕೊಂಡೆ, ಅದು 1 ಸ್ಪೂನ್ ಹಾಕ್ಕೋಬೇಕು ರೀ. ಈ ಸಣ್ಣ ಚಮಚ ಐತಲ್ಲ ರೀ, ಅದಕ್ಕೆ ಅರ್ಧ ಚಮಚ ಹಾಕ್ಕೊಂಡೆ ನಾನು ಅಂದ್ರೆ ಒಂದು 2 ಲೋಟ ಸಾರು ಮಾಡ್ಕೊತೀನಿ. 2.5 ಲೋಟ ಇರ್ತೈತೆ ರೀ. ನೋಡಿರಿ ಎಲ್ಲ ಹಾಕಿ ಚೆಂದ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ರೀ ಅವನ್ನೆಲ್ಲ. ಈ ಥರ ಎಲ್ಲ ಬೇಯಿಸ್ಕೊಂಡು ಅದು ರೆಡಿ ಆಗ್ತಾ ಇರ್ತೈತೆ ರೀ. ಆವಾಗ ನಾವೇನು ಮಾಡ್ಕೊ ಕುಕ್ಕರ್ದಾಗಿದ್ದು ಬೇಳೆ ಅದನ್ನೂ ಸ್ವಲ್ಪ ಕಡ್ಕೊಂಡೇವಲ್ಲ ರೀ, ಕಡ್ಗೋಲಿಂದ ಸಣ್ಣ ಮಾಡ್ಕೊಂಡೀವಿ, ಅದೆಲ್ಲ ಒಗ್ಗರಣೆ ಹಾಕ್ಬಿಡ್ಬೇಕು ರೀ. ಅಳತಿಲೇ ನೀರು ತೊಗೋಬೇಕು ರೀ, ಎಲ್ಲ ಅಳತಿಲೇ ಹಾಕ್ಕೋಬೇಕು ರೀ. ನೋಡಿ ಇದು ಒಗ್ಗರಣೆ ಒಳಗೆ ಹಾಕ್ಕೊಂಡೆ ಘಮ್ ಅಂತ ವಾಸನೆ ಬರ್ತಾಯಿತ್ತು. ಅದು ಸ್ವಲ್ಪ ಕುದಿಯಾಕೆ ಬಿಡ್ಬೇಕು ರೀ. ಇದೆಲ್ಲ ಈಗೆಲ್ಲ ಹಾಕ್ಕೊಂಡಿದ್ದು ಇದು ಕುದಿಯಾಕೆ ಸ್ಟಾರ್ಟ್ ಆದಮೇಲೆ ನಾವೇನು ಮಾಡ್ಬೇಕಂದ್ರೆ ನುಗ್ಗೆಕಾಯಿ ಕುದಿಸ್ಕೊಂಡಿಟ್ಟೇವಲ್ಲ ರೀ ನೀರು, ಅದು ಆವಾಗ ಇದ್ರ ಜೋಡಿ ಮಿಕ್ಸ್ ಮಾಡ್ಬೇಕು ರೀ. ಈಗ ಭಾಳ ಏನು ಕುದಿಸಿಲ್ಲ ರೀ, ಒಂದಷ್ಟು 10 ನಿಮಿಷ ಕುದಿಸೀನಿ. ಈಗ ಇದ್ರಾಗ ಒಂದು 5 ನಿಮಿಷ ಕುದಿಸ್ತೀನಿ, 5-10 ನಿಮಿಷ ರೀ. ನೋಡಿರಿ ಇದ್ರಾಗ ಮಿಕ್ಸ್ ಮಾಡಿಕೊಂಡೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಸಾರೆಲ್ಲ. ಇದೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಡ್ಬೇಕು ರೀ. ಎಲ್ಲ ಮಸಾಲೆ ನಾವೇನು ಹಾಕ್ಯೇವಲ್ಲ ರೀ ಅವೆಲ್ಲ ಚೆನ್ನಾಗಿ ಕುಡ್ಕೋಬೇಕು ರೀ. ಆಮೇಲೆ ಇಲ್ಲೂ ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡ್ಬೇಕು ರೀ. ಇದು ಎಲ್ಲ ಸೇರಿ ಕುದಿಬೇಕು ರೀ. ಇದು ನೋಡಿರಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋಬೇಕು ರೀ. ನೋಡಿ ರುಚಿಗೆ ತಕ್ಕಷ್ಟು ಅಳತೆಗೆ ತಕ್ಕಷ್ಟು ಅಂತಾರಲ್ಲ ರೀ, ಹಂಗೆ ನೋಡಿ ಉಪ್ಪು ಹಾಕ್ಕೋಬೇಕು. ಉಪ್ಪೆಲ್ಲ ಹಾಕಿ ಮತ್ತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿಯಾಕೆ ಬಿಡ್ಬೇಕು ರೀ. ನೋಡಿರಿ ಇದು ಕುದೀತಾ ಇದೆ. ಸ್ಮೆಲ್ ಅಂತೂ ಭಾಳ ಚಲೋ ಬರತ್ತೈತೆ ರೀ. ಇದು ಅರೋಮಾ ಪರಿಮಳ ಅಂತಾರಲ್ಲ ರೀ. ನೋಡಿ ಇದು ಬೆಲ್ಲ ಹಾಕ್ಬೇಕು ರೀ. ಬೆಲ್ಲ ಒಂದು ಸ್ವಲ್ಪ ನೋಡೋದು ಹಾಕ್ಕೊಂಡ್ರೆ ರುಚಿ ಆಗ್ತೈತೆ ರೀ. ಸಾರು ಮಸ್ತ್ ರುಚಿ ಆಗ್ತೈತೆ ರೀ. ಯಾಕಂದರೆ ಟೊಮೆಟೊನ ಜವಾರಿ ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಇರ್ತಾವೆ. ಇದು ಬೆಲ್ಲ ಸ್ವಲ್ಪ ಹಾಕಿದ್ವಿ ಅಂದ್ರೆ ಚಲೋ ಆಗ್ತೈತೆ ರೀ. ಇದು ನೋಡಿರಿ ಕುದಿಯಾಕತ್ತೈತೆ ನೋಡಿ ಎಲ್ಲ ಸೇರಿ. ಫಸ್ಟ್ ಕ್ಲಾಸ್ ನುಗ್ಗೆಕಾಯಿ ಸಾರು ರೆಡಿ ಆಯ್ತು ರೀ ನಂದು. ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ರೀ. ಇಡ್ಲಿ ಜೋಡಿ ಮಾಡ್ಬೇಕಾದ್ರೂ ಈ ಥರನೇ ಮಾಡ್ತೀನಿ. ಈಗ ನೋಡಿರಿ ಕೊತ್ತಂಬರಿ ಸ್ವಲ್ಪ ಹಾಕಿದ್ನಿ ಮ್ಯಾಲೆ, ಕೊತ್ತಂಬರಿ ಹಾಕಿ ಗ್ಯಾಸ್ ಬಂದ್ ಮಾಡಿ ಮ್ಯಾಲೆ ಟೋಪನ್ ಮುಚ್ಚಿಟ್ಬಿಡ್ತೀನಿ ರೀ. ಈಗ ಅನ್ನ ಜೊತೆ ತಿನ್ನಲು ರುಚಿಯಾದ ನುಗ್ಗೆಕಾಯಿ ಬೇಳೆ ಸಾಂಬಾರು ತಯಾರಾಗಿತ್ತು. ಇವತ್ತಿನ ಸುಭಾಷಿತ: ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂದು ಹೇಳುತ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.